ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು 75 ಡೇಸ್ ಹಾರ್ಡ್ ಚಾಲೆಂಜ್. ಬೆಳಗ್ಗೆನೇ ನಾನು ಡಯಟ್ಗೆ ಏನು ಬೇಕೋ ಅದು ನಾನು ಡೈಲಿ ಆರ್ಡರ್ ಮಾಡ್ಕೊಳ್ತೀನಿ. ಸ್ಟಾಕ್ ಇಟ್ಕೊಳ್ಳೋಕೆ ಹೋಗಲ್ಲ, ಬಿಕಾಸ್ ಕೋಲ್ಡ್ ಇದೆಯಲ್ಲ, ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಬ್ಲ್ಯಾಕ್ ಕಾಫಿ ಕುಡಿದು ಡ್ಯಾನ್ಸ್ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ಶ್ರಾವಣಿ ಬಂದ್ವಿ. ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ನಾನು ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ಇವತ್ತು ಬ್ಯಾಕ್ ಡೇಲಿ ನನಗೆ ಫೇವ್ರೇಟ್ ಅಂದರೆ ಲ್ಯಾಟ್ಸ್ಗೆ ವರ್ಕ್ ಮಾಡೋದು, ಲ್ಯಾಟ್ ಪುಲ್ ಡೌನ್ ಎಲ್ಲ ನನ್ನ ಫೇವ್ರೇಟ್. ಆಲ್ಮೋಸ್ಟ್ ಒಂದು 5-6 ವೇರಿಯೇಷನ್ ಬ್ಯಾಕ್ಗೆ ಮುಗಿಸ್ಕೊಂಡು ನಾನು ಆ್ಯಪ್ಸ್ಗೆ ಒಂದು 4-5 ವೇರಿಯೇಷನ್ ಮಾಡಿ ವೆಯ್ಟೆಡ್ ಪ್ಲ್ಯಾಂಕ್ನ ಮಾಡಿದೆ. ಆಮೇಲೆ 10 ಮಿನಿಟ್ಸ್ ಕಾರ್ಡಿಯೋ ಮುಗಿಸ್ಕೊಂಡು ಟೋಟಲ್ 577 ಕ್ಯಾಲರಿ ಬರ್ನ್ ಆಗಿತ್ತು. ಮನೆಗೆ ಬಂದು ಫ್ರೂಟ್ಸ್ ತಿಂದು ಆಮೇಲೆ ಅಂಜೇಸಿರಿ, ಅಲೆಕ್ಸ್, ಲಿಯೋ ಈ ಥರ ನೋಡ್ತಾ ಇದ್ರು. ಮಂಕಿಗಳು ಡೈಲಿ ಬರುತ್ತೆ, ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಓಟ್ಸ್ನ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮೀಲ್ನ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಶ್ರಾವಣಿ ಇಬ್ಬರು ಹೊರಗೋಗ್ತಾ ಇದ್ದೀವಿ. ಇಲ್ಲಿ ನಾನು ಸ್ಯಾಲ್ಮನ್ ತೊಗೊಂಡಿದ್ದೀನಿ. ಅದಕ್ಕೆ ಮಾಮೂಲಿ ಚಿಕನ್ಗೆ ಹಾಕೋ ಎಲ್ಲ ಮಸಾಲೆ ಹಾಕಿ ಅದನ್ನು ಪ್ಯಾನ್ ಮೇಲೆ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ 100 ಗ್ರಾಮ್ ರೈಸ್ ಹಾಕ್ಬಿಟ್ಟು ಹರ್ಬ್ ರೈಸ್ ಥರ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿತ್ತು. ಆಮೇಲೆ ATM ಬಂದು ದುಡ್ಡು ಡ್ರಾ ಮಾಡಿಕೊಂಡು ನಾವು ಬಂದಿದ್ದೆ ಕಮರ್ಷಿಯಲ್ ಸ್ಟ್ರೀಟ್. ನನಗೆ ಒಂದು ಸಾಂಗ್ಗೆ ರೀಲ್ ಮಾಡಬೇಕಾಗಿತ್ತು, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಡ್ರೆಸ್ ಬೇಕಾಗಿತ್ತು. ಸೊ ಅದಕ್ಕೆ ಬಂದಿದ್ದು. ಈ 2 ಡ್ರೆಸ್ಸಲ್ಲಿ ಒಂದು ತೊಗೊಂಡಿದ್ದೀನಿ, ಯಾವುದು ಅಂತ ಕಮೆಂಟ್ ಮಾಡಿ. ಆಮೇಲೆ ಜ್ಯುವೆಲ್ರಿ ತೊಗೊಳಕ್ಕೆ ಬಂದ್ವಿ. ಆ್ಯಂಡ್ ಶ್ರಾವಣಿ ಸ್ಕೂಲಲ್ಲಿ ಫೇರ್ವೆಲ್ ನಡೀತಿದೆ, ಅವಳಿಗೆ ಫಾರ್ಮಲ್ಸ್ ಬಟ್ಟೆಗಳು ಬೇಕಾಗಿತ್ತು. ಸೊ ಅದನ್ನು ತೊಗೋಬೇಕಾಗಿತ್ತು. ಆ್ಯಂಡ್ ಕೆಲವೊಂದು ಜ್ಯುವೆಲ್ರಿ, ಬಳೆ ಎಲ್ಲ ಶಾಪ್ ಮಾಡಬೇಕಾಗಿತ್ತು. ಬಂದಿದ್ವಿ. ಈ ಒಂದು ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಇದೇ ಥರ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೂಟ್ಸ್, ಲಾಟ್ಸ್ ಆಫ್ ಫ್ರೂಟ್ಸ್ನ ತಿಂದ್ಬಿಟ್ಟು ಹಸ್ಬೆಂಡು ಅಲ್ಲಿಗೆ ಬಂದರು ಪಿಕ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಿಯರ್ ಬೈ ಒಂದು ಹೋಟೆಲ್ ಇದೆ, ಇಲ್ಲಿ ಶ್ರೀಲಂಕನ್ ಫುಡ್ಡು ಇಲ್ಲಿ ಇರೋದು. ಸೊ ನನಗೆ ಅದರಲ್ಲಿ ಪ್ರಾನ್ ಕರಿ ತುಂಬ ಇಷ್ಟ, ಲಾಸ್ಟ್ ಟೈಮ್ ತಿಂದಿದ್ದೆ. ಸೊ ಅದಕ್ಕೆ ಇಲ್ಲೇ ಹೋಗೋಣ ಅಂತ ಇಲ್ಲೇ ಬಂದಿದ್ದು. ಸೊ ಇದಾಗಿತ್ತು ನನ್ನ ದಿನ. ಇವತ್ತಿನ ಟೋಟಲ್ ಕ್ಯಾಲ್ರಿ ಬಂದು 752 ಆಗಿತ್ತು. 11,000 ಸಮಥಿಂಗ್ ಸ್ಟೆಪ್ ಆಗಿತ್ತು. ಓಕೆ.